It's not pressure unless you have not prepared. Hi, hello, good morning, welcome back to Veda City Vlogs. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ವರ್ಕೌಟ್ ಇತ್ತು, ಸೊ ವರ್ಕೌಟ್ನೆಲ್ಲ ಮಾಡ್ತಾಯಿದ್ದೀವಿ ನೋಡಿ. ಇದು ಫಸ್ಟು ವಾರ್ಮ್ ಅಪ್ ಎಲ್ಲ ಮುಗಿಸಿ ಆಮೇಲೆ ಸ್ಟ್ರೆಚಿಂಗ್ಸು. ಸೊ ಸ್ಟ್ರೆಚಿಂಗ್ಸ್ ಅದೆಲ್ಲ ಮಾಡಿ ಸ್ಟ್ರೆಚಿಂಗ್ಸ್ ಎಲ್ಲ ಮುಗಿಸಿ ನೆಕ್ಸ್ಟು ಆ್ಯಸ್ ಯೂಶ್ವಲ್ ಗೇಮ್ ಟೈಮ್. ಸೊ ಅವತ್ತು ವೆಗ್ನಸ್ಡೇ ಆಗಿದ್ದರಿಂದ ಗೇಮ್ ಟೈಮ್ ಇತ್ತು. ಸೊ ವೆಗ್ನಸ್ಡೇ ನಾವು ಆಡ್ತೀವಿ. ಸೊ ಡಾಜ್ ಬಾಲ್ ಆಡಿದ್ವಿ. ನೆಕ್ಸ್ಟ್ ಇನ್ನೊಂದು ವೆರಿ ತುಂಬ ಸಿಂಪಲ್ ಆಗಿರುವಂಥ ಆಡ್ತಾಯಿದ್ವಿ. ಆ್ಯಂಡ್ ಇದು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಕನ್ನಡದಲ್ಲಿ ನಾಯಿ ಮೂಳೆ ಆಟ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂಥರ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಇತ್ತು. ಆ್ಯಂಡ್ ಇದು ನೋಡ್ತಾ ಇರ್ಬೋದು, ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಎರಡು ಕೈಯಲ್ಲಿ ಬಾಲ್ ಇಟ್ಕೊಂಡು ಕುತ್ಕೊಂಡು ಹಾಗೆ ಎದ್ದು ಹೋಗಿ ವಾಪಸ್ ಇಡಬೇಕು. ಬಾಲ್ನ ಬೇರೆಯವ್ರಿಗೆ ಪಾಸ್ ಮಾಡಬೇಕು. ಇದು ಒಂದು ಸ್ಟಿಕ್ನ ಕೊಡ್ತಾರೆ ಮತ್ತು ಒಂದು ಸರ್ಕಲ್ಸಲ್ಲೆಲ್ಲ ಕೋನ್ಸ್ ಇಟ್ಟಿರ್ತಾರೆ. ಅದನ್ನೆಲ್ಲ ಬೇರೆ ಸರ್ಕಲ್ಗೆ ಶಿಫ್ಟ್ ಮಾಡಿ ಆ ಕೋನ್ನ ಹಂಗೆ ತೊಗೊಂಡು ಹೋಗಬೇಕು. ಯಾರು ಫಸ್ಟ್ ತೊಗೊಂಡು ಹೋಗ್ತಾರೋ ಅವ್ರು ವಿನ್ನರ್. ಈ ಥರ. ಮತ್ತು ವೇರ್ ದೇರ್ ಇಸ್ ಅ ಯೂನಿಟಿ ದೇರ್ ಇಸ್ ಆಲ್ವೇಸ್ ಅ ವಿಕ್ಟ್ರಿ ಅಂತ ಹೇಳ್ತಾರಲ್ಲ, ಆ ಥರ ನಾವು ಫುಲ್ಲು ಎಲ್ಲ ನಾವು ನಮ್ಮ ಮನೆಗೆ ಫ್ರಿಡ್ಜ್ನ ಬುಕ್ ಮಾಡಿದ್ವಿ. ಸೊ ಅದು ಬಂದಿತ್ತು. ಅವರು ನಾರ್ಮಲಾಗಿ ಕೆಳಗಡೆಯಿಂದ ಇಳಿತಾ ಇದ್ರು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ನಾನು ಫುಲ್ಲು ಎಕ್ಸೈಟೆಡ್ ಆಗಿದ್ದೆ. ನೋಡ್ತಾ ಇರ್ಬೋದು, ಒಂಥರ ಫುಲ್ಲು ಎಕ್ಸೈಟೆಡ್ ಬಿಕಾಸ್ ಯಾವ ಥರ ಇರುತ್ತೆ ಅದೇನು ಅಂತ ನಾನು ನೋಡಿಲ್ಲ. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಹೋಗಿ ಬುಕ್ ಮಾಡಿ ಬಂದಿದ್ದು. ನಾನು ಫುಲ್ ಎಕ್ಸೈಟೆಡ್ ಆಗಿದೆ ಹೆಂಗಿರುತ್ತೆ ಏನು ಅಂತ ಹೇಳಿ. ಬಟ್ ನಂಗೆ ಒಂದು ಆಯಿತು, ಅದು ಬಾಷ್ ಕಂಪ್ನಿದು ಅಂತ ಹೇಳಿ. ಬಿಕಾಸ್ ಅದು ನಂಗೆ ಯಾವ ಕಂಪ್ನಿದು ಅಂತ ಕೂಡ ಗೊತ್ತೇ ಇರಲಿಲ್ಲ. ನಮ್ಮಪ್ಪ ನೋಡಿ ಇಂಥ ಸಾಹಸ ಮಾಡ್ತಾಯಿದ್ದಾರೆ ಎಳೆಯೋಕ್ಕೆ. ಯಾವ ಕಂಪ್ನಿದು ಅಂತ ಕೂಡ ಗೊತ್ತೇ ಇರಲಿಲ್ಲ. ಆಮೇಲೆ ನಾನು ಅದ್ರ ಮೇಲೆ ಬಾಷ್ ಅಂತ ಇತ್ತಲ್ವ, ಸೊ ಅದನ್ನು ನೋಡಿಬಿಟ್ಟು ತಿಳ್ಕೊಂಡೆ. ನಮ್ಮಪ್ಪ ಫುಲ್ ಎಲ್ಲ ಎಳಿತಾ ಇದ್ರು. ಅಲ್ಲಿಬ್ಬರು ಮತ್ತು ಇಲ್ಲೊಂದು ಅಂಕಲ್ ಬಂದರು ನೋಡಿ, ಇವರು ಎಲ್ಲ ಫುಲ್ಲು ಎಳೀತಾಯಿದ್ರು. ಬಿಕಾಸ್ ಅದು ಅಷ್ಟು ವೆಯ್ಟ್ ಇರುತ್ತೆ. ನಮ್ಮ ಮೇಲೆ ನಿಂತ್ಕೊಂಡು ಅಪ್ಪ ಅವರೇ ಫುಲ್ ಟೆನ್ಷನ್ ಆಗಿಬಿಟ್ಟು ಏನು ಬರ್ತಾ ಇಲ್ವಲ್ಲ ಅಂತೇಳಿ ನಿಂತ್ಕೊಂಡು ನೋಡ್ತಾ ಇದ್ರು. ಆಮೇಲೆ ಇವರು ಒಬ್ಬರು ಬಂದು ಎತ್ಕೊಂಡು ನೋಡಿ ಈ ಥರ ಎಲ್ಲ ತೆಗ್ದು. ಬಟ್ ನಮಗಿದು ಡೆಲಿವರಿ ಬೇಗನೆ ಆಯಿತು. ಬಟ್ ಅವರು ನಮಗೆ ಈ ಥರ ಸೆಟ್ಟೆಲ್ಲ ಮಾಡೋದು ತುಂಬಾ ಕಷ್ಟ ಆಯಿತು. ತುಂಬ ಕಷ್ಟ ಅಂತ ಹೇಳಿದ್ರೆ ತುಂಬ ಲೇಟಾಗಿ ಅವರು ಸೆಟ್ ಮಾಡಿದ್ರು. ಈ ಥರ ವರ್ಕ್ ಆಗುತ್ತೆ ಅಂತೆಲ್ಲ ಬಂದು ಹೇಳ್ತಾರಲ್ಲ, ಇನ್ಫಾರ್ಮೇಷನ್ ಕೊಡ್ತಾರಲ್ವ, ಅದು ತುಂಬ ಲೇಟ್ ಆಯಿತು. ಸರಿ ಅಂತ ಹೇಳಿ ನೆಕ್ಸ್ಟ್ ನಾವು ರಾಯರ ದೇವಸ್ಥಾನಕ್ಕೆ ಬಂದಿದ್ವಿ. ವೆಗ್ನಸ್ಡೇ ಆಗಿತ್ತು, ಬಟ್ ರಾಯರ ದರ್ಶನ ಮಾಡೋಣ ಅಂತ ಹೇಳಿ ಬಂದಿದ್ವಿ. ನಮ್ಮ ನೋಡಿ ತುಂಬ ಸೈಲೆಂಟಾಗಿ ನಿಂತಿದ್ದಾರೆ. ಇದು ಎಲ್ಲಿರೋದು ಅಂತ ಹೇಳಿದರೆ, ನಾನು ಅಡ್ರೆಸ್ನ ವಿಡಿಯೋದಲ್ಲೇ ಹಾಕಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಮತ್ತು ಈ ವಿಡಿಯೋ ಕೆಳಗಡೆ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಚೆಕ್ ಮಾಡಿ. ತುಂಬಾ ಒಂದು ಪೀಸ್ಫುಲ್ ಆದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಆ್ಯಂಡ್ ವೆರಿ ಬ್ಯೂಟಿಫುಲ್. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ರಾಯರ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಇದು 11:37 ನಾವು ಎದ್ದಿದ್ವಿ ಅವಾಗ. ಸೊ ಅವಾಗ ಮಳೆ ಬರ್ತಾಯಿತ್ತು. ನಾನು ಮಳೆ ನೋಡಿ ಫುಲ್ ಖುಷಿಯಾದೆ. ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತೇಳಿ ಕ್ಲಿಪ್ ತಗೊಂಡೆ. ಸೊ ಇವತ್ತಿನ ನನ್ನ ದಿನ ಇಷ್ಟ ಆಗಿತ್ತು. I hope you like it. If you like this video, don't forget to subscribe, like, share, comment, and thanks for watching.